ಇಳಿ ಕಂದ. ದೊಡ್ಡಮ್ಮ ಏನಿದು? ಸೇವಂತಿ ಮನೆ ಅಂದ್ರೆ ನಿಮ್ಮಮ್ಮನ ಮನೆ. ಅಮ್ಮನ ಮನೆನಾ? ಹೌದು, ನಿಮ್ಮಮ್ಮನ ಮನೆ. ಹೇಳು, ಯಾರ್ ಮನೆ ಇದು? ಅಮ್ಮನ ಮನೆ. ಅತ್ತೆ, ಪೂಜಾ, ಸೇವಂತಿ ಅಕ್ಕ, ಕರ್ಣ ಸರ್, ಅಜ್ಜಿ ಎಲ್ರೂ ಬನ್ನಿ. ಇಲ್ ನೋಡಿ. ಅಕ್ಕ, ಇಷ್ಟು ದಿನ ನೀನ್ ಒಳ್ಳೆತನನ ಅರ್ಥ ಮಾಡ್ಕೊಳ್ದೆ ಬರೀ ಕೆಟ್ಟದನ್ನೇ ಮಾಡ್ಕೊಂಡ್ ಬಂದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಕ್ಕ. ಮೀರಾ, ಏನ್ ಮಾಡ್ತಾ ಇದೀಯ ನೀನು? ಇದೇನು ಹೊಸ ನಾಟಕನಾ? ಇಲ್ಲಮ್ಮ, ಇವಳು ನಾಟಕ ಆಡ್ತಿಲ್ಲ, ನಿಜಾನೇ ಹೇಳ್ತಿದ್ದಾಳೆ. ಹೌದಾ ಕರ್ಣ, ನೀನು ಇವಳನ್ನ ನಂಬ್ತಿದ್ಯಾ? ಹೌದು ಅಜ್ಜಿ, ನನ್ನ ಹತ್ರ ಬರ್ಸ್ಕೊಂಡಿದ್ದ ಕಂಪ್ನಿನ ಮತ್ತೆ ನನ್ನ ಹೆಸರು ಟ್ರಾನ್ಸ್ಫರ್ ಮಾಡಿದ್ದಾಳೆ. ಅಷ್ಟೇ ಅಲ್ಲ ಸೇವಂತಿ ಅಕ್ಕ, ಅಶ್ವಿನ್ ಹತ್ರ ಮೋಸದಿಂದ ಬರೆಸ್ಕೊಂಡಿದ್ನಲ್ಲ ನಿಮ್ಮ ಆಸ್ತಿ, ಈ ಮನೆನ, ಅದನ್ನು ನಿಮ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದೀನಿ. ಇದ್ದಕ್ಕಿದ್ದ ಹಾಗೆ ಏನಿದು ದಿಢೀರಂತ ಬದಲಾವಣೆ? ಇಷ್ಟು ದಿನ ನೀವು ಮತ್ತೆ ಅರ್ಜುನ್ ಸರ್ ಇಬ್ರು ನಮ್ಮ ಅಕ್ಕನ್ ಸಾವಿಗೆ ಕಾರಣ ಅಂತ ಅನ್ಕೊಂಡು ವಿಷ ಕಾರ್ತಿದ್ದೆ. ಆದ್ರೆ ನಮ್ಮ ಅಕ್ಕ ಸಾಯೋದಕ್ಕೆ ನೀವು ಕಾರಣ ಅಲ್ಲ ಅಂತ ನನಗ್ ಗೊತ್ತಾಯ್ತು. ಇನ್ ಯಾಕಕ್ಕ ನಿಮ್ಮೇಲ್ ದ್ವೇಷ ಸಾಧಿಸ್ಲಿ? ದಯವಿಟ್ಟು ನನ್ನ ಒಂದೇ ಒಂದ್ಸಲ ಕ್ಷಮಿಸ್ತೀರಾ? ಮೀರಾ, ನಿನ್ನೆ ಅಷ್ಟೇ ಅರ್ಜುನ್ ಸರ್ ಹತ್ರ ಮಾತಾಡ್ತಾ ಇದ್ದೆ. ಈಗ್ಲೂ ಮೀರಾ ಬದಲಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ. ಇವತ್ತು ನನ್ನ ಜೀವನದಲ್ಲಿ ತುಂಬಾ ಸಂತೋಷವಾಗಿರುವಂತ ದಿವಸ ಮೀರಾ. ನಮ್ ಕೃಷ್ಣ ನಮ್ಗೆ ವಾಪಸ್ ಸಿಕ್ಕಾಗ ನಾನು ಎಷ್ಟು ಖುಷಿ ಪಟ್ಟಿದ್ನೋ ಅಷ್ಟೇ ಖುಷಿ ಇವತ್ತು ನನಗಾಗ್ತಿದೆ. ಅಜ್ಜಿ, ವಯಸ್ಸಾದವರು ಅಂತ ಕರುಣೆನು ತೋರಿಸ್ದೆ, ನಿಮ್ನ ಟೆರೆಸ್ ಮೇಲ್ ಮಲ್ಕೊಳ್ಳೋ ಹಾಗೆ ಮಾಡ್ದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಜ್ಜಿ. ಕ್ಷಮೆ ಎಲ್ಲ ಏನು ಕೇಳೋದ್ ಬೇಡ. ಇನ್ಮೇಲಾದ್ರೂ ಒಳ್ಳೆಯವಳಾಗಿರು, ಕೆಟ್ಟ ಬುದ್ಧಿ ಕಲಿಬೇಡ.
ಅರ್ಜುನ್ ಸರ್. ದಯವಿಟ್ಟು ನನ್ನ ಕ್ಷಮಿಸಿ ಸರ್. ಏಯ್ ಬೇಡ ಮೀರಾ, ಸೇವಂತಿನೇ ನಿನ್ನ ಕ್ಷಮಿಸಿದ್ಮೇಲೆ ಇನ್ ನಾನು ಯಾಕೆ ಹಠ ಸಾಧಿಸ್ಲಿ ಹೇಳು? ಆ ಥರ ಹಠ ಸಾಧಿಸೋ ಹಾಗಿದ್ದಿದ್ರೆ ನಿನ್ನ ಯಾವತ್ತೂ ಮನೆ ಬಿಟ್ಟು ಓಡಿಸ್ತಾ ಇದ್ದೆ. ಅಶ್ವಿನ್, ನಿನಗ್ ಮೋಸ ಮಾಡ್ದೆ. ದಯವಿಟ್ಟು ನನ್ನ ಕ್ಷಮಿಸು. ಇದರಲ್ಲಿ ಒಳ್ಳೆತನ ಅಂತ ಏನೂ ಇಲ್ಲ. ನಾನು ಅದಕ್ಕೆ ಮೋಸ ಮಾಡೋದಕ್ಕೆ ನೋಡಿದೆ, ನಿನ್ನ ಮುಖಾಂತರ ಪಾಠ ಕಲಿತೆ. ಹೌದು, ಒಂದೊಂದ್ಸಲ ನಾವೇ ಕಿತ್ತಾಡ್ತಾ ಇರ್ತೀವಿ. ಯಾರೋ ಮೂರನೇ ವ್ಯಕ್ತಿ ನಮ್ಮ ಮಧ್ಯ ಬಂದಾಗ್ಲೇ ಸಂಬಂಧದ ಬೆಲೆ ಏನು ಅಂತ ನಮಗೆ ಗೊತ್ತಾಗೋದು. ನೀವಿಬ್ರು ನನ್ನ ಕ್ಷಮಿಸ್ತೀರಾ ಅಲ್ವಾ? ನೀನು ಬದಲಾದಲ್ಲ, ಅಷ್ಟು ಸಾಕು. ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸಿ. ನಿಮ್ಗಂತೂ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದೀನಿ. ನಿಮ್ ಫ್ರೆಂಡ್ ಮಗಳು ಅಂತ ಹೇಳ್ಕೊಂಡು ನಿಮ್ಮನ್ ತುಂಬಾ ಆಟ ಆಡಿಸ್ದೆ. ದಯವಿಟ್ಟು ನನ್ನ ಕ್ಷಮಿಸಿ ಅತ್ತೆ. ಮೀರಾ, ಇರ್ಲಿ ಬಿಡು. ನೀನ್ ಪಶ್ಚಾತ್ತಾಪ ಪಡ್ತಾ ಇದೆಯಲ್ಲ, ಅಷ್ಟ್ ಸಾಕು. ಕಣ್ಣ ಸರ್, ಪೊಲೀಸಿಗೆ ಫೋನ್ ಮಾಡಿ. ಪೊಲೀಸ್ಗಾ? ಯಾಕೆ? ನನಗೂ ಈ ಮನೆಗೂ ಋಣ ಮುಗೀತು. ನಾನ್ ಪ್ರಿಯನ್ ಕೊಂದಿರೋ ತಪ್ಪಿಗೆ ನನಗ್ ಶಿಕ್ಷೆ ಆಗ್ಲೇಬೇಕು. ಅರ್ಜುನ್ ಸರ್, ನನ್ನ ಸ್ಟೇಷನ್ ಕರ್ಕೊಂಡು ಹೋಗಿ. ನಾನ್ ಸರೆಂಡರ್ ಆಗ್ತೀನಿ. ಏನು ಬೇಡ. ಇಲ್ಲ, ನನ್ನಂತ ಅಪರಾಧಿಗೆ ಶಿಕ್ಷೆ ಆಗ್ಲೇಬೇಕು. ನಾನ್ ನಿಮ್ಗಳ ಮಧ್ಯೆ ಇರೋದಕ್ಕೆ ಲಾಯಕ್ಕೆ ಇಲ್ಲ. ಲಾಯಕ್ಕಿದೆಯೋ ಇಲ್ವೋ ಅನ್ನೋದನ್ನ ನಾವುಗಳು ಡಿಸೈಡ್ ಮಾಡ್ಬೇಕು, ನೀನಲ್ಲ ಮೀರಾ. ಕರೆಕ್ಟಾಗಿ ಹೇಳಿದ್ರಿ ಅದಕ್ಕೆ. ಆದ್ರೆ ನಿಮ್ ಹೆಂಡತಿನ ಕೊಂದಿರೋದಕ್ಕೆ ನಿಮ್ಗೆ ನನ್ ಮೇಲೆ ದ್ವೇಷ ಇತ್ತು, ಆದ್ರೆ ಈಗಿಲ್ಲ. ಯಾಕಂದ್ರೆ ಕಡೆ ಪಕ್ಷ ನೀನ್ ತಿದ್ಕೊಂಡೆ, ಆದ್ರೆ ಮಣಿ ತಿದ್ಕೊಳ್ಳೇ ಇಲ್ಲ. ಆದ್ರೆ ನೀನು ನನಗೆ ಕ್ಷಮಿಸ್ಬೇಕು ಮೀರಾ. ಅಯ್ಯೋ ಸರ್, ನೀವೇನ್ ತಪ್ಪು ಮಾಡಿದ್ದೀರಾ ಅಂತ ಕ್ಷಮೆ ಕೇಳ್ತಿದ್ದೀರಾ?